ಈ ಮರದಲ್ಲಿ ನೋಡಿ ಒಂದ್ ಎಲೆ ಇಲ್ಲ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ನಮ್ಮ ಚಿಕ್ಕಮಗಳೂರಲ್ಲಿ ಕೊನೆಯ ದಿನ ಪ್ರಯಾಣ ಮಾಡ್ತಾ ಇದ್ದೀವಿ ಬೆಂಗಳೂರು ಕಡೆಗೆ. ವ್ಲಾಗನ್ನು ನೋಡೋಣ. ನಿನ್ನೆ ವ್ಲಾಗಲ್ಲಿ ನೋಡಿದ್ವಿ, ಪಿತೃಪಕ್ಷದ ಹಬ್ಬ ಎಲ್ಲ ಮಾಡಿದ್ವಿ, ಫುಲ್ ಫ್ಯಾಮಿಲಿ ಎಲ್ಲ ಸೇರಿ. ರಾತ್ರಿ ತುಂಬ ಲೇಟ್ ಆಗಿದ್ದರಿಂದ ಪಾತ್ರೆಗಳೆಲ್ಲ ಹಾಗೆ ಇಟ್ಬಿಟ್ಟು ಮಲಗಿದ್ವಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆಗಳು ಕ್ಲೀನ್ ಮಾಡುವಂಥ ಕೆಲಸ. ಹೆಣ್ಮಕ್ಳಿಗೆ ಇದೊಂದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಿ. ಹೆಣ್ಮಕ್ಳು ಯಾವುದೇ ಊರಿಗೆ ಹೋದ್ರೂ ಅಡುಗೆ ಕೆಲಸ, ಪಾತ್ರೆ ತೊಳೆ ಕೆಲಸ, ಬಟ್ಟೆ ಕೆಲಸ, ಈ ಥರ ಕೆಲಸಗಳಿಗೆ ರಜಾ ಅಂತೂ ಇಲ್ಲ. ಅವರು ಯಾವ ಊರಲ್ಲಿದ್ರೂ ತಮ್ಮ ಕೆಲಸ ಮಾಡಲೇಬೇಕಾಗತ್ತೆ. ಆದರೆ ಮಕ್ಕಳು ಬೆಳಗ್ಗೆನೇ ಎದ್ದು ಬೆಟ್ಟದ ಕಡೆ ಹೋಗಿಬಿಟ್ಟಿದ್ದಾರೆ. ಅಂದರೆ ಸೀನ್ರಿನ ವ್ಯೂ ಮಾಡೋಕ್ಕೆ ಹೋಗಿದ್ದಾರೆ. ಒಂದು ಬ್ಯಾಚ್ ಮಕ್ಕಳು ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಇನ್ನೊಂದು ಬ್ಯಾಚ್ ಮಕ್ಕಳು ಇನ್ನೊಂದು ಕಾರಲ್ಲಿ ರೆಡಿ ಆಗ್ತಾ ಇದ್ದಾರೆ. ನೋಡಿ, ಆ ಕಡೆಯಿಂದ ಒಂದು ಕಾರ್ ಬಂತು, ಅವ್ರು ನೋಡ್ಕೊಂಡು ಬಂದರು. ಇನ್ನೊಂದು ಕಾರಲ್ಲಿ ಇನ್ನೊಂದು ಬ್ಯಾಚ್ ಹೊರಟಿದೆ. ಎಲ್ಲೋಗಿದ್ರೆ? ಇದು ಫಾಗ್ ಕಾಣಿಸ್ತಾ? ಬೆಟ್ಟ ಕಾಣಿಸ್ತಿರ್ಲಿಲ್ಲ, ಫಾಗ್ ಕಾಣಿಸ್ಬಿಡ್ತಾ? ಏ ಪ್ರೀತು, ಹುಷಾರ್ ಕಣ, ತುಂಬ ಕೋಲ್ಡ್ ಇದೆ, ಮಾಡಕ್ಕೆ ಹೋಗ್ಬೇಡಿ ಸ್ನಾನ. ಅಂದರೆ ಇವಾಗ ವಿಶೇಷ ಏನಂದರೆ, ಮುಳ್ಳಯ್ಯನಗಿರಿಲಿ ಕುರಿಂಜಿ ಫ್ಲವರ್ ಅಂತ ಬಿಡುತ್ತೆ. 12 ವರ್ಷಕ್ಕೆ ಒಂದು ಸಲ ಆ ಫ್ಲವರ್ ಹೂಗಳು ಬೆಟ್ಟದಲ್ಲಿ ಬಿಡುತ್ತಂತೆ. ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಪರ್ಪಲ್ ಕಲರಲ್ಲಿ ಇರುತ್ತೆ. ಕುರಿಂಜಿ ಫ್ಲವರ್ಸ್ನ ವಿಡಿಯೋ ಕ್ಲಿಪ್ಸ್ ಈ ವಿಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೀವು ಕೂಡ ನೋಡಿ ಆನಂದ ಪಡಿ. ಅವ ಆಯ್ಕೊಂಡು ತಿನ್ನಕ್ಕೆ ಏನಾರು ಹಾಕ್ರಿ. ಸಾಕು ಬಿಡಮ್ಮ, ಸುಮ್ಮನೆ ಗಲೀಜು ಮಾಡ್ತೇವೆ ಎಲ್ಲ. ಮಧ್ಯಾಹ್ನ ಪ್ಲ್ಯಾಂಟ್ ನರ್ಸರಿಗೆ ಹೋಗಿದ್ವಿ. ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲ್ಯಾಂಟ್ ನರ್ಸರಿಯಿಂದ ಬರಬೇಕಾದ್ರೆ ಎಳ್ನೀರು ತುಂಬಾ ಫ್ರೆಶ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಸರಿ, ಎಲ್ಲರೂ ಒಂದೊಂದು ಎಳ್ನೀರು ತೊಗೊಳ್ಳೋಣ ಅಂಥೇಳಿ ತೊಗೊಂಡ್ವಿ. ತುಂಬಾ ಬಿಸಿಲಿತ್ತು ಅವತ್ತಿನ ದಿನ, ಮಳೆಯೂ ಇರಲಿಲ್ಲ, ಮೋಡನೂ ಇರಲಿಲ್ಲ. ಅವತ್ತಿನ ದಿನ ಸ್ವಲ್ಪ ಬಿಸಿಲಿತ್ತು. ಅದ್ಯಾಕೆ ಸಣ್ಣ ಬಂತು ಈ ಸತಿ ಕೈಯಲ್ಲಿ ನಿಮ್ಮದು? ಈ ಸತಿ ಸಣ್ಣ ಕೊಟ್ಬಿಟ್ರಾ? ಸಣ್ಣ ಕೊಟ್ಟು ಹೊಡೆದ್ಬಿಟ್ರಿ ಕಾಯಿಯ? ಎಳ್ನೀರು ತುಂಬಾ ಫ್ರೆಶ್ ಆಗಿತ್ತು. ಹಾಗೆಯೇ ಎಳ್ನೀರು ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಆಗ್ತಾನೆ ಮರದಿಂದ ಎಳ್ನೀರನ್ನು ಕಟ್ ಮಾಡಿಸಿದ್ದು, ಈಗ ತಾನೇ ಫ್ರೆಶ್ ಆಗಿ ಬಂದಿದ್ದು ಅಂತ ಅವ್ರು ಹೇಳ್ತಾಯಿದ್ರು. ನರ್ಸರಿಯಿಂದ ಬಂದ ತಕ್ಷಣವೇ ಎಲ್ಲ ಫ್ರೆಶ್ ಅಪ್ ಆಗಿ ಈಗೆಲ್ಲ ಪ್ಯಾಕ್ ಮಾಡಿಕೊಂಡು ಬೆಂಗಳೂರಿಗೆ ಹೊರಟಿದ್ದೀವಿ. ಮಧ್ಯಾಹ್ನ 3 ಗಂಟೆ ಆಗಿದೆ. ನಮ್ಮ ಫ್ಯಾಮ್ಲಿ ಮತ್ತು ನಮ್ಮ ಮೈದನ ಫ್ಯಾಮ್ಲಿ ಇಬ್ಬರೂ ಬೆಂಗಳೂರು ಕಡೆಗೆ ಹೊರಟಿರೋದು. ಅವರು ಕೂಡ ಬ್ಯಾಂಗ್ಳೂರಲ್ಲೇ ಇರೋದು. ಹಾಗಾಗಿ ಇಬ್ಬರು ಒಟ್ಟಿಗೆ ಜರ್ನಿ ಮಾಡ್ತಾ ಇದ್ದೀವಿ. ನಾವು 3 ಜನ ಓರ್ಗಿತ್ತೀರು. ನಾನು ಮೊದಲನೇ ಸೊಸೆ, 2ನೇವರು ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರಲ್ವ ಮಂಜುಳಾ, ಮತ್ತು 3ನೇ ಸೊಸೆ ಜಯಲಕ್ಷ್ಮಿ. ಏಜಲ್ಲಿ ನಾನೇ ಮಂಜುಳಕ್ಕಿಂತ ಸ್ವಲ್ಪ ಚಿಕ್ಕವಳು, ನನಗಿಂತ ಮಂಜುಳಾ ಸ್ವಲ್ಪ ದೊಡ್ಡವರು. ಆದರೆ ಅವರು 2ನೇ ಸೊಸೆ, ನಾನು ಮೊದಲನೇ ಸೊಸೆ. ಹಾಗಾಗಿ ನಾವು ಮಾತಾಡುವಾಗ ಹೋಗಿ ಬನ್ನಿ ಅಂತಲೇ ಮಾತಾಡ್ಸ್ಕೊತೀವಿ. ಈಗ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ತಗೊಂಡಿದ್ದಾಗಿದೆ.
ಪ್ರಜ್ವಲ್ ನೀನು ಟ್ರೈ ಮಾಡ್ತೀಯಾ? ಅತ್ತೆ ಅತ್ತೆ ಕಂಡೀಷನ್ ಲಂಚ್ ನೀವು ಹೊರಡಂದ್ರೆ ಒಳ್ಳೆಯದು ನಮ್ಮ ಜೊತೆಗೆ. ಇನ್ನೂ ಲೇಟಾ? ಅದೇ ಅಂತ ಮುಗ್ದಿರೇ ಹೊಡೋದೆ. ನಮಗೂ ನಾವು ಎಷ್ಟು ಬೇಗ ಕೊಡ್ತೀವಿ ಅಷ್ಟು ಬೇಗ ನಮ್ಗೆ ಒಳ್ಳೇದು. ಬಾಯ್ ಚಿಕ್ಕಪ್ಪ, ಬಾಯ್ ಬಾಯ್ ಚಿಕ್ಕಪ್ಪ, ಬಾಯ್ ಬಾಯ್ ಕಣ, ಬಾಯ್ ಬಾಯ್ ನಾವು ಸ್ಪೈಸಸ್ ಬಾಯ್. ಸೊಪ್ಪಿಲ್ಲ ಅಂಗಡಿಲಿ ಅಲ್ಲೇ ಹಂಗೆ ವಿಡಿಯೋ ಕಾಲಲ್ಲಿ ಅವನು ಪ್ರಜ್ವಲ್ ಕೂರಲ್ವಾ? ಹುಷಾರು. ಓ ಚಿಕ್ಕಪ್ಪ, ಬಾಯ್ 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 ಬಾಯ್. ಬಾರೋ ಪ್ರೀತ. ಅದೇನ ಮಾಡ್ತೀವಿ. ಎಲ್ಲ ಫೋಟೋ ಇಲ್ಲೋ ಕಳ್ಸಿ ಇರೋ ಅಪ್ಪ ಬರಲಿ ಕಳ್ಸಿ ನೀನು ಕಳ್ಸ್ಕೊಂಡು ಮಕ್ಕಳಿಗೆಲ್ಲರಿಗೂ ವಿಂಡೋ ಸೀಟೇನೇ ಬೇಕು. ನನಗೆ ಆ ಸೀಟ್ ಬೇಡ ಈ ಸೀಟ್ ಬೇಡ ಅಂತ ಕೊನೆಗೆಲ್ಲ ಅವರ ಪ್ಲೇಸಲ್ಲಿ ಸೆಟಲ್ ಆದರು. ನೀವು ಎಕ್ಸಿಟ್ ಹಾಕ್ಬೇಕಲ್ಲ ಬೋರ್ಡು. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಚಿಕ್ಕಮಗಳೂರು. ಪ್ರೀತಮ್ಗೆ ಅವ್ವ ಮನೆ ಬಿಟ್ಟು ಬರೋದಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ಮಕ್ಕಳಂದರೆ ಹಾಗೇನೇ ಅಲ್ವಾ. ಆದರೆ ಅವ್ನಿಗಿನ್ನೂ ಎಕ್ಸಾಮ್ಸ್ ನಡೀತಾ ಇತ್ತು, ಇನ್ನು 2 ಸಬ್ಜೆಕ್ಟ್ಸ್ ಬಾಕಿ ಇತ್ತು. ಹಾಗಾಗಿ ಅವನ್ನ ಕರ್ಕೊಂಡು ಬಂದ್ವಿ. ಎಕ್ಸಾಮ್ಸ್ ಏನಾದರೂ ಇರಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಪ್ರೀತಮ್ ಅಲ್ಲೇ ಆಲ್ಟ್ ಆಗ್ತಾ ಇದ್ದ ರಜಕ್ಕೆ. ಈ ಕಾಣ್ತಿರೋಂಥದ್ದು ವಸಂತ್ ವಿಹಾರ್ ಲಾಡ್ಜ್ ಅಂತ, ತುಂಬ ಹಳೇದಾದಂಥ ಲಾಡ್ಜ್ ಇದ್ದು. ಮೊದಲೆಲ್ಲ ಹೆಚ್ಚಾಗಿ ಶೂಟಿಂಗ್ಸ್ ನಡೆಯೋ ಸಮಯದಲ್ಲಿ ಓಲ್ಡ್ ಆ್ಯಕ್ಟರ್ಸ್ ಎಲ್ಲ ಏನಿರ್ತಾರೆ, ಫಿಲಿಮ್ ಆ್ಯಕ್ಟರ್ಸ್, ಅವರೆಲ್ಲ ಇದೇ ಲಾಡ್ಜಲ್ಲೇ ಆಲ್ಟ್ ಆಗ್ತಾಯಿದ್ರು ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ಆದರೆ ಈಗೀಗ ಸ್ವಲ್ಪ ಹೊಸದಾಗಿ ಮಾಡರ್ನ್ ಆಗಿ ಇರುವಂಥ ಲಾಡ್ಜ್ಗಳು ಹೊಸದಾಗಿ ಕಟ್ಟಿದ್ದಾರೆ. ಇವಾಗೇನಾದರೂ ಶೂಟಿಂಗ್ಸ್ ಎಲ್ಲ ನಡೆದ್ರೆ ಈಗ ಬರುವಂಥ ಹೊಸ ಆ್ಯಕ್ಟರ್ಸ್ ಹೊಸದಾಗಿರುವಂಥ ಲಾಡ್ಜಲ್ಲಿ ಆಲ್ಟ್ ಆಗ್ತಾರೆ. ಹೋಗ್ತಾ ಇದೀವಿ ಅದಕ್ಕೆ. 75 ವರ್ಷದ ಬುಕ್ ನೋಡಿ. 62 50 ಇದಾ? ಬೆಂಗಳೂರಿಂದ ಬರಬೇಕಾದ್ರೆ ನನ್ನ ಹತ್ರ ಒಂದು ಬುಕ್ ಇತ್ತು, ನಮ್ಮಮ್ಮ ಕೊಟ್ಟಿದ್ದು. ಅದು 1950 ಇಸ್ವಿದು. ಸುಮಾರು ಅದಕ್ಕೆ 72 ವರ್ಷ ಆಗಿದೆ. ಆ ಬುಕ್ದು ಬೈಂಡ್ ಎಲ್ಲ ಹೊರಟೋಗಿತ್ತು. ಹಾಗಾಗಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವ್ರದ್ದೇ ಪ್ರೆಸ್ ಇತ್ತು, ಅಲ್ಲಿ ಬೈಂಡ್ ಹಾಕ್ಸೋದಕ್ಕೆ ಕೊಟ್ಟಿದ್ದೆ. ಅದನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ ಬುಕ್ ಯಾವುದು ಅಂತ ನಿಮಗೆ ಖಂಡಿತವಾಗಿಯೂ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ತುಂಬಾ ವಯಸ್ಸಾಗಿದೆ ಆ ಬುಕ್ಕು. ಆ ಬುಕ್ಕಲ್ಲಿರುವಂಥ ವಿಷಯಗಳು ತುಂಬಾ ಮಹತ್ವವಾದದ್ದು. ಇವಾಗ ಆ ಥರ ಬುಕ್ಕುಗಳು ಸಿಗ್ತಾಯಿಲ್ಲ. ನಾನು ಸರ್ಚ್ ಮಾಡಿ ನೋಡಿದೆ. ಹಾಗಾಗಿ ಆ ಬುಕ್ ನನಗೆ ಅಮ್ಮ ಗಿಫ್ಟ್ ಕೊಟ್ಟಿದ್ದು. ಚಿಕ್ಕಮಗಳೂರಿಗೆ ಯಾವಾಗ ಬಂದರೂ ನಾನಿಲ್ಲಿ ಸ್ಪೈಸಸನ್ನು ತೊಗೊಂಡು ಹೋಗ್ತೀನಿ. ಸ್ಪೈಸಸ್ ಇಲ್ಲಿ ಫ್ರೆಶ್ ಆಗಿರುತ್ತೆ, ಫೈನ್ ಕ್ವಾಲಿಟಿದು ಸಿಗುತ್ತೆ. ರೇಟ್ಸು ಪರವಾಗಿಲ್ಲ. ಅಂಗಡಿ ಹೆಸರು ಹರಿ ಹೋಮ್ ಟ್ರೇಡರ್ಸ್ ಅಂತ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ. ಏನಂತ ನೋಡಿ ತೋರಿಸಿ. ನಿಮ್ಗೆ ಬರೀ ಚಕ್ಕೆ, ಏಲಕ್ಕಿಕಾಯಿ, ಮರಾಠಿ ಮೊಗ್ಗು, ಅನನಸುವನಾ? ಸರಿ ಬಿಡಿ. 200 ಗ್ರಾಮ್ಸ್ ಕೊಡಿ ಚಕ್ಕೆ. 200 ಚಕ್ಕೆ. ಏಲಕ್ಕಿಕಾಯಿ ಎಷ್ಟು ಬೇಕ್ರಿ ನಿಮ್ಗೆ? ಎಷ್ಟು ಅದು? 1/4 kg ರೀ ಏಲಕ್ಕಿ? ಏಲಕ್ಕಿ 1/4 kg 450. 100 ರೂಪಾಯಿ ತಗೊಂಡಿದ್ದಿಲ್ಲ, ಅದರಲ್ಲಿ 10 ರೂಪಾಯಿ ಬಿಡ್ತೀರಾ? ಸೋಂಪು ಎಷ್ಟು? 2 ಗ್ರಾಮ್ಸು ಸೋಂಪು 100 ಗ್ರಾಮ್ 30 ರೂಪಾಯಿ. ಕಮ್ಮಿದ ಬೆಲೆ 25.
ಆಟೇನಾ ಸ್ಪೈಸಸ್ ಸ್ವಲ್ಪ ನನ್ನ ಹತ್ರ ಇತ್ತು ಮನೆಯಲ್ಲಿ, ಹಾಗಾಗಿ ಯಾವ್ದು ಇದೆಯೋ ಇಲ್ವೋ ನೋಡಿಕೊಂಡು ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ. ಊರಿಗೆ ಬರಬೇಕಾದ್ರೂ ಶಾಪಿಂಗೆ, ವಾಪಸ್ ಹೋಗ್ಬೇಕಾದ್ರೂ ಶಾಪಿಂಗೆ. ಕೊನೆಗೆ ಏನೇನು ತೊಗೋಬೇಕೋ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ನಾವು ಬೆಂಗಳೂರು ಕಡೆಗೆ ಹೋಗಬೇಕಾದ್ರೆ ರೂಟ್ ಬೇಲೂರು ಕಡೆಗೆ ಹೋಗ್ತೀವಿ. ಬೇಲೂರು, ಹಾಸನ್, ಚನ್ನರಾಯಪಟ್ಟಣ, ಕುಣಿಗಲ್, ನೆಲಮಂಗ್ಲಕ್ಕೆ ಬಂದುಬಿಟ್ರೆ ಈಸಿ ಆಗುತ್ತೆ ನಮಗೆ. ಆಮೇಲೆ ಇದಕ್ಕೆ ಇನ್ನೂ ಒಂದು ರೂಟ್ ಇದೆ. ನೆಲಮಂಗ್ಲದಿಂದ ಸ್ಟ್ರೇಟ್ ತುಮಕೂರಿಗೆ ಹೋಗಿ ತುಮಕೂರು, ಅರಸೀಕೆರೆ, ಕಡೂರಿಂದ ಚಿಕ್ಕಮಗಳೂರು ಹಾಗೂ ಕೂಡ ಹೋಗ್ಬೋದು. ಆದರೆ ನಮಗೆ ಈ ರೂಟೇ ಹೆಚ್ಚಾಗಿ ಜಾಸ್ತಿ ರೂಢಿ ಆಗಿಬಿಟ್ಟಿದೆ. ಮೊದಲೆಲ್ಲ 5 ಅವರ್ಸ್ 6 ಅವರ್ಸ್ ಹೋಗ್ತಿದ್ವಿ, ರೋಡ್ಸ್ ಎಲ್ಲ ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಈಗ 3 ಅವರ್ಸ್ಗೆ ನಾವು ಬೆಂಗಳೂರು ಟು ಚಿಕ್ಕಮಗಳೂರಿಗೆ ಟ್ರಾವೆಲ್ ಮಾಡ್ತೀವಿ. ಮೆಡಿಟೇಷನ್ ಮಾಡೋದಕ್ಕೆ ನನಗೊಂದು ಗೌತಮ ಬುದ್ಧ ಸ್ಟ್ಯಾಚು ಬೇಕಾಗಿತ್ತು. ಇಲ್ಲಿ ರೋಡ್ ಸೈಡೆಲ್ಲ ಸೇಲ್ ಮಾಡ್ತಾ ಇರ್ತಾರಲ್ವ, ಸರಿ ಕಾರ್ ಸ್ಟಾಪ್ ಮಾಡಿಬಿಟ್ಟು ನೋಡಿದ್ವಿ ತೊಗೊಳ್ಳೋಣ ಅಂತ. ಆದರೆ ರೇಟ್ಸ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇದೆಲ್ಲ ಬಳ್ಪದ ಕಲ್ಲಲ್ಲಿ ಮಾಡಿರುವಂಥದ್ದು. ಒಂದು ಚಿಕ್ಕ ಗೌತಮ ಬುದ್ಧ ಫೇಸ್ಗೆ 8,500 ಹೇಳಿದ್ರು. ನೋಡಿ, ಇದಕ್ಕೆ ಕಮ್ಮಿ ಅಂದರೆ ಒಂದು 500 ರೂಪಾಯಿ ಕಮ್ಮಿ ಹಾಕ್ತೀನಿ ಅಷ್ಟೇ, ಜಾಸ್ತಿ ಮಾಡೋಕ್ಕಾಗಲ್ಲ ಅಂದರು. ಹಾಗಾಗಿ ಮಾರ್ಬಲ್ದೇ ಆ ರೇಟಿಗೆ ಸಿಕ್ಬಿಡತ್ತೆ, ಬೇಡ ಬಾ ಅಂತ ಹೇಳಿದ್ರು ಹಸ್ಬೆಂಡು. ಸುಮ್ಮನೆ ನೋಡಿಕೊಂಡು ವಾಪಸ್ ಹೋಗ್ತಾಯಿದ್ವಿ. ರೇಟ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಫಿನಿಷಿಂಗ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಬ್ಯಾಂಗ್ಳೂರಲ್ಲೇ ನೋಡೋಣ ಅಂಥೇಳಿ ವಾಪಸ್ ಹೊರಟ್ವಿ. ರೂಟ್ಸ್ ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಜನ ಚಿಕ್ಕಮಗಳೂರು ಕಡೆ ಪ್ಲೇಸಸನ್ನು ನೋಡದೇ ಇರೋವಂಥವ್ರು ಹಾಗೇ ಇದ್ದಾರೆ. ಯಾವಾಗಾದರೂ ವಿಸಿಟ್ ಮಾಡಿದಾಗ ನಾನು ಹೇಳಿದ ರೂಟ್ಸ್ ಪ್ರಕಾರ ಹೋದರೆ ಅವ್ರಿಗೆ ಟ್ರಾವೆಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ರೂಟ್ಸನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅದೇನು ಹೆಸರು ನೀನೆಲ್ಲ ಪಕ್ಕ ಹ್ಞೂ ನನ್ನೇ ಸೇರ್ ತೆಗೆದುಬಿಡಿ ಕೊಟ್ಟರೆ. ಇಲ್ಲ ಬರೀ ಅವೇ ಬರ್ತದೆ. ಏನದ ಹೆಸರು? ಸೂಪಿ ನೋಡಿ, ಫ್ಲಫಿ. ಕರೆಯೋದು ಚಿನ್ನಿ ಪಾಪ. ಹೌದಾ? ಚಿನ್ನಿ ಪಾಪ ಬೆಂಗಳೂರು ಹೋಗ್ತಿದ್ದೀರಾ? ನೀವು ಮಂಗಳೂರು ಹೋಗ್ತಿದ್ದೀರಾ? ಕುಣಿಗಲ್ ರೂಟಲ್ಲಿ ಕಾಫಿಗೆ ಅಂತ ಅಲ್ಲಿ ಕಾರನ್ನು ಪಾರ್ಕ್ ಮಾಡಿದ್ವಿ. ಅಲ್ಲಿ ನಮ್ಮ ಝೂಬಿಗೆ ಸ್ನೋಫಿಗೆ ಒಂದು ಹೊಸ ಗರ್ಲ್ ಫ್ರೆಂಡ್ ಪರಿಚಯ ಆಯಿತು. ಹಾಗೆಯೇ ರಾತ್ರಿ ಊಟದ ಟೈಮ್ ಆಗಿತ್ತು. ಇನ್ನು ಮನೆಗೆ ಹೋಗಿ ನಾವು ಅಡುಗೆ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂಥೇಳಿ ಹೋಟ್ಲಲ್ಲೇ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಹೋಟೆಲ್ನಲ್ಲಿ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಹೋಟೆಲ್ ಬ್ಯಾಂಗ್ಳೂರಿನಲ್ಲೇ ರಾಜಾಜಿನಗರದಲ್ಲಿ ಇರುವಂಥ ಒಂದು ಹೋಟೆಲ್. ಇದು ಸಾರಂಗಿ ಅಂತ. ಇಲ್ಲಿ ಫುಡ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲೇ ಬಂದುಬಿಟ್ಟು ಊಟ ಮಾಡೋಣ ಅಂತೇಳಿ ಇಲ್ಲಿಗೆ ಡೈರೆಕ್ಟ್ ಬಂದುಬಿಟ್ವಿ. ಎಲ್ಲೂ ಕುಣಿಗಲ್ ರೂಟ್ ಆಗಲಿ ಇಲ್ಲ ನೆಲಮಂಗ್ಲ ರೂಟ್ ಆಗಲಿ ಯಾವುದೋ ಹೋಟೆಲ್ಸ್ಗೆ ನಾವಲ್ಲಿ ನಿಲ್ಸಕ್ಕೆ ಹೋಗಲಿಲ್ಲ. ಇದು ರಾಜಾಜಿನಗರ್ ಇಸ್ಕಾನ್ ಟೆಂಪಲ್ ಹತ್ರ ಬರುತ್ತೆ, ಸಾರಂಗಿ ಅಂತ. ಇಲ್ಲಿ ಪನ್ನೀರ್ ಫಿಂಗರ್ಸ್ ಅಂತ ಸಿಗುತ್ತೆ. ಈ ರೆಸಿಪಿ ಎಲ್ಲರಿಗೂ ತುಂಬಾ ಫೇವ್ರೆಟ್ ನಮ್ಮ ಮನೇಲಿ. ಹಾಗೆಯೇ ಗೋಬಿ ಮಂಚೂರಿ ಮಾಡ್ತಾರೆ, ಒಂಥರ ತಂಡೂರಿ ಟೈಪ್ನಲ್ಲಿ ಸ್ಮೋಕಿ ಫ್ಲೇವರ್ ಇರುತ್ತೆ. ಆ ರೆಸಿಪಿನೂ ಇಲ್ಲಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಜರ್ನಿ ವ್ಲಾಗ್, ಚಿಕ್ಕಮಗಳೂರು ಟು ಬ್ಯಾಂಗ್ಳೂರು ನಮ್ಮ ಜರ್ನಿ ವ್ಲಾಗ್ ಇದು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಎಂಡಲ್ಲಿ ಕುರುಂಜಿ ಫ್ಲವರ್ಸ್ನ ವಿಡಿಯೋ ಕ್ಲಿಪ್ಸನ್ನು ಅಟ್ಯಾಚ್ ಮಾಡಿದ್ದೀನಿ, ಮರಿದಿರಾ ಅದನ್ನು ಕೂಡ ನೋಡಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.